ಪ್ರಾರ್ಥನೆ ಇನ್ನು ಎಷ್ಟು ದಿನ ಹೇಳ್ತೀವಿ ಅದನ್ನು ಸರ್ ಅದಕ್ಕೊಂದು ಟ್ವಿಸ್ಟ್ ಮಾಡಕ್ಕೆ ಬಿಡ್ತೀರ ಬೇಡ ಸರ್. ಈಗ ಸರ್ ನಿನ್ನೆ ತಾವಿಬ್ಬರು ಸೇರಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ನಂತರದಲ್ಲಿ ಸರ್ ಒಂದು ಕಾಂಗ್ರೆಸ್ನಲ್ಲಿ ಒಂದು ಹೊಸ ಮನ್ವಂತರನ ಅಥವಾ ಒಂದು ಹೊಸ ಅಲೆನ ಏನು ನೋಡಪ್ಪ, ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ನಾನು ನೀವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ ಎಮ್ ಎಲ್ ಎ ನನ್ನ ಜೊತೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಕರ್ಕೊಂಡು ಹೋಗ್ಬೋದಾಗಿತ್ತು, ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕ್ಕೊಂಡು 5-6 ಜನ ಹಾಕ್ಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಇದು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನ ನನಗೊಂದೇ. ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ನನಗೂ ಅವ್ರಿಗೂ ಯಾವತ್ತಾದ್ರೂ ಭಿನ್ನಾಭಿಪ್ರಾಯ. ನಾನು ಯಾರಾದ್ರು ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು, ದೇವ್ರಿಗೆ ಆತ್ಮಸಾಕ್ಷಿ ಗೊತ್ತು. ಕುಮಾರಸ್ವಾಮಿ ಒಪ್ಪದೇ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇಟ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರನ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ. ಆಮೇಲೆ ಏನು ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ, ಅವ್ರ ಆಸೆಗೆ ಮಾತಾಡ್ಕೊಳ್ಳಿ, ನಾನು ಅದಕ್ಕೇನು ಬೇಜಾರು ಮಾಡಬೇಕು. ಸೊ ನನ್ನ ಬದುಕು ಆ ರೀತಿ. ನಾನು ಯಾವತ್ತೂ ಬ್ಯಾಕ್ ಸ್ಟಾಪ್ ಮಾಡೋನಂತೂ ಅಲ್ಲ. ಏನಾದರೂ ಎದುರುಗಡೆನ ಫೈಟ್ ಮಾಡೋಣ. ಸರ್, ಕೆ.ಸಿ. ವೇಣುಗೋಪಾಲ್ ಕರ್ನಾಟಕದ ಸೂಪರ್ CM ಆಗ್ತಾ ಇದ್ದಾರೆ ಅಂತಂದು ಟ್ವೀಟ್ ಮಾಡ್ತಾ ಇದ್ದಾರೆ ಸರ್ BJP ಅವರೆಲ್ಲ. ಏನಂತ ಕರ್ನಾಟಕದಲ್ಲಿ ಅದು ಬಿಡಪ್ಪ, BJP ಅವ್ರ ಪಾಪ ಅವ್ರಿಗೆ ಏನಾರು ಬೇಕಲ್ಲ. ಅವರು ಒಂದು ಅಪೋಸಿಷನ್ ಪಾರ್ಟಿ, ಅವರು ನಾವು ಬದುಕಿದ್ದೀನಿ ಅಂತ ತೋರಿಸ್ಕೋಬೇಕಲ್ಲ. ಏನೋ ಅವ್ರು ಮಾಡ್ತಾರೆ. ನಾವು BJP ಅವ್ರನ್ನೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ಕಾಗ್ತದ? BJP ಧ್ವನಿ ಎತ್ತಿದ್ದಕ್ಕೆ ಸ್ವಾಮೀಜಿಯವರ ನಡೆ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೌದಾ? ಪಾಪ ಕುಮಾರಣ್ಣಂಗೆ ಮಠ ಹೆಂಗಾಯ್ತು, 2ನೇ ಮಠ. ಸ್ವಾಮೀಜಿಯವರು ಇಲ್ಲದೆ ಹೋದರೆ ಚೀಫ್ ಮಿನಿಸ್ಟರ್ ಆಗ್ತಿರ ದೇವೇಗೌಡರು. ರಸ್ತೆಗಳಿಲ್ವ ಸ್ವಾಮೀಜಿ ಅವತ್ತು? ಸದಾನಂದ ಗೌಡ್ರಿಗೆ ಏನಾಯಿತು? ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರಾ? ಕೆಲವು ಸಂದರ್ಭದಲ್ಲಿ ಕೆಲವ್ರು ಮಾತಾಡ್ತಾರೆ. ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ, ಅದನ್ನು ಬೇಜಾರು ಮಾಡ್ಕೋಬೇಕಾಗ್ತದ? ಈಗ ಬೆಂಬಲ ಕೇಳಲಿಲ್ಲ ಅಂತ ಹೇಳಿ ನಾನು ಕೇಳಿದ್ದೀನಾ? ನಾನು ಯಾವ ಸ್ವಾಮೀಜಿನೂ ಬೆಂಬಲ ಕೇಳಿಲ್ಲ. ನಾನು ಇಂಥ ಜಾತಿ ಹುಟ್ಟಿರ್ಬೋದು. ನಾನು ಎಲ್ಲ ಜಾತಿನೂ ನಾನು ಪ್ರೀತಿ ಮಾಡ್ತೀನಿ. ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಿದ್ರು, ರಂಭಾಪುರಿ ಅವರು. ಶ್ರೀಶೈಲ ಸ್ವಾಮಿಗಳು ಮಾತಾಡಿದ್ರು, ಇನ್ನು ಬೇಕಾದ ಸ್ವಾಮಿಗಳು ಮಾತಾಡಿದ್ರು.